ಹಾಯ್, ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮುಸ್ಕಿನ ಜೋಳದಿಂದ ಒಂದು ಬಜ್ಜಿ ಮಾಡಿ ತೋರಿಸ್ತೀನಿ, ಬನ್ನಿ. ಮುಸ್ಕಿನ ಜೋಳ ಬಜ್ಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬಜ್ಜಿ ತಿಂದಿದ್ದೀರಾ? ಮುಸ್ಕಿನ ಜೋಳದ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಹೇಗೆ ಟೇಸ್ಟ್ ಇರುತ್ತಂತೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಮುಸ್ಕಿನ ಜೋಳ, ಒಂದು ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿಬಿಟ್ಟು ನಾವು ಕಲಸೋಣ. ಇವಾಗ ಒಂದು ಬಟ್ಲು ಇಟ್ಕೋಬೇಕು. ಬಟ್ಲು ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಒಂದು ಕಪ್ಪಿಲೆ ಚಿಕ್ಕ ಕಪ್ಪು, ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ತೊಗೋಬೋದು. ಇವಾಗ ಒಂದು ಈರುಳ್ಳಿ ಹಾಕೋಣ. ನೋಡಿ, ಇದು ಕಾರ್ನ್ಫ್ಲವರ್ ನಾನು ಬಿಡಿಸ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ನೋಡಿ. ಇವಾಗ 1 ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನಷ್ಟು ನಾನು ಅಡುಗೆ ಸೋಡಾ ತೊಗೊಂಡಿದ್ದೀನಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಜೀರಿಗೆ, ಇದನ್ನೆಲ್ಲ ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ನಾವು 1 ಸ್ಪೂನಷ್ಟು, ಅರ್ಧ ಸ್ಪೂನ್ ಆಗೋಷ್ಟು ಹಿಂಗೆ ತೊಗೊಳ್ಳೋಣ. ಹಿಂಗೆ ತೊಗೊಂಡ್ಬಿಟ್ಟು ನಾವು ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಬಜ್ಜಿ ಹಾಕಿ ನೋಡಿ, ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಸೋಣ. ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಬಜ್ಜಿ ತಿಂದರೆ ಹಾಗೆ ನೀವು ಕಳೆದು ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಲಸಿಬಿಟ್ಟು ನಾವು ಒಂದು 2 ನಿಮಿಷ ಎಣ್ಣೆ ಕಾಯಿದ್ರಾಗೆ ನಾವು ಮುಚ್ಚಿಟ್ಟು ಬಜ್ಜಿ ಹಾಕಿದ್ರೆ ಸೂಪರಾಗಿರುತ್ತೆ. ಇದು ಜಾಸ್ತಿ ಒಂದೇ ಸತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ, ರೆಡಿಯಾಗಿದೆ. ಹಾಕುವಾಗ ಲಾಸ್ಟ್ಗೆ ಒಂದು 2 ನಿಮಿಷ ಬಿಟ್ಟರೆ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಬಿಟ್ಟು ನಾವು ಬಜ್ಜಿ ಮಾಡಿಬಿಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಒಂದು 2 ನಿಮಿಷ ಬಿಟ್ಟು ಇದನ್ನು ಎಣ್ಣೆ ಕಾಯ್ದ್ರಾಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಕಾಯ್ಕಿಡೋಣ. ನೋಡಿ, ಇವಾಗ 1 ನಿಮಿಷ ಆಗಿದೆ. ಇದು ಬಜ್ಜಿ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಬಜ್ಜಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ತೊಗೊಂಡ್ಬಿಟ್ಟು ನಾವು ಹಿಂಗೆ ಬಜ್ಜಿ ಹಾಕೋಣ. ಈ ಥರ ಕಾರ್ನ್ಫ್ಲವರ್ ಬಜ್ಜಿ ಒಂದು ಸತಿ ಮಾಡಿ ನೋಡಿ, ನೀವು ಸಖತ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗ ಒಂದೊಂದಿನ ಮಾರ್ಕೆಟ್ಗೆ ಹೋದಾಗೆ ನಮ್ಮ ಮನೇಲಿ ಜಾಸ್ತಿ ಕಾರ್ನ್ಫ್ಲವರ್ ಇದ್ದಾಗೆ ಈ ಥರ ಒಂದು ಹೊಸದಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಎಲ್ಲನೂ ಇದೇ ಥರ ನಾವು ನಿಧಾನಕ್ಕೆ ಹಾಕ್ಕೋಬೇಕು. ನಿಮ್ಗೆ ದಪ್ಪ ಬೇಕಂದರೆ ದಪ್ಪನ ಹಾಕ್ಕೋಬೋದು. ನಾನು ಚಿಕ್ಕದಂತೇಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ 1 ನಿಮಿಷ ಬಿಡೋದು. ನೋಡಿ, ಇವಾಗ ನಾವು ತಿರುವಾಕೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇನ್ನೊಂದು ಸತಿ ಇದನ್ನು ತಿರುವಾಕ್ಬಿಟ್ಟು ಒಂದೇ 1 ನಿಮಿಷ ಬಿಟ್ಬಿಟ್ಟು ನಾವು ತೆಗೆದು ತಟ್ಟೆಗೆ ಮಕ್ಕಳಿಗೆ ಸರ್ವ್ ಮಾಡಿಕೊಡಿ. ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕರೆದಿದೆ ಅಂತ ನೀವೇ ನೋಡಿ, ಸಖತ್ತಾಗಿರುತ್ತೆ. ಇದು ಈ ಥರದೊಂದು ರೆಸಿಪಿ ನಾನು ಮಾಡಿದ್ದೀನಿ, ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಇದು ರೆಡಿಯಾಗಿದೆ, ತಟ್ಟೆಗೆ ತೆಗಿತಾಯಿದ್ದೀನಿ. ಇದೇ ಥರ ಮನೆಯಲ್ಲಿ ಮಕ್ಕಳಿಗೆಲ್ಲ ಹೊಸದೆಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿನ್ಕೊತಾರೆ. ಇವಾಗ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಟ್ರಿಪ್ಪು ಹಾಕ್ಕೊಂಬಂದು ನಿಮಗೆ ತೋರಿಸ್ತೀನಿ. ಇದೇ ಥರ ನಾನು ಎಲ್ಲನೂ ಹಾಕ್ಕೊಂಬರ್ತೀನಿ, ಬನ್ನಿ. ಸ್ವೀಟ್ ಕಾರ್ನ್ದು ನಾನು ಬಜ್ಜಿ ಮಾಡಿ ತೋರಿಸ್ತೀನಿ ಅಂದಿದ್ದೀನಿ. ಇದನ್ನ ನಾನು ಇವಾಗ ತೋರಿಸಿದ್ದೀನಿ. ಇದಕ್ಕೆ ಸ್ವೀಟ್ ಕಾರ್ನು ಅಂತಾರೆ, ಮುಸ್ಕಿನ ಜೋಳ ಅಂತಾರೆ, ನಾವು ಜೋಳ ಅಂತೀವಿ.
ಮೂರು ಥರನೂ ಇದಕ್ಕೆ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ. ಈ ಕಡೆ ಖಾರನೂ ಇರಲ್ಲ, ಈ ಕಡೆ ಸ್ವೀಟು ಇರಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರದೊಂದು ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.